ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳ ಕಳ್ಳರ ಕಾಟಕ್ಕೆ ಪೋಷಕ ವರ್ಗ ಬೆಸ್ತು ಬಿದ್ದಿದೆ. ಮಹಿಳೆ ವೇಷ ಹಾಕೊಂಡು ಬಂದು ಆಸ್ಪತ್ರೆಗೆ ಬಂದು ಕಳ್ಳತನಕ್ಕೆ ಒಬ್ಬ ವ್ಯಕ್ತಿ ಯತ್ನಿಸಿರುವಂತಹ ಘಟನೆ ಆಗಿದೆ. ಇಬ್ಬರು ಕಳ್ಳರು ಪರಾರಿಯಾಗಿದ್ರೆ ಓರ್ವನನ್ನ ಹೋಮ್ ಗಾರ್ಡ್ಸ್ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ದೇವದುರ್ಗದ ಶರಣಪ್ಪ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಮಧ್ಯರಾತ್ರಿ 2 ಗಂಟೆಗೆ ಆಸ್ಪತ್ರೆಗೆ ಕಳ್ಳರ ಗ್ಯಾಂಗ್ ಬಂದಿತ್ತು. ಒಬ್ಬ ಮಾತ್ರ ತಗಲಾಕೊಂಡ. ಆತನ ಅವತಾರವನ್ನು ನೀವು ಗಮನಿಸ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ ವಿಜಯ್. ಆತ ಅಷ್ಟು ರೆಡಿಯಾಗಿ ಬಂದಿರೋದು ನೋಡ್ತಾ ಇದ್ರೆ ಸುಮಾರು ಟೈಮ್ನಿಂದ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಿರೋ ಚಾನ್ಸಸ್ ಇರುತ್ತೆ. ಏನೇನು ಮಾಹಿತಿ ಇದೆ, ಸಿಕ್ಕಾಕೊಂಡವ ಕಕ್ಕಿದ ಮಾಹಿತಿ ಏನು, ಪ್ರಕರಣ ಯಾವ ರೀತಿ ದಾಖಲಾಗಿದೆ, ಇಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗ್ತಾ ಇತ್ತು? ಪ್ರತಿಷ್ಠಿತ ಹಾಸ್ಪಿಟಲ್ ಆದಂತಹ ರಾಯಚೂರಿನ ರಿಮ್ಸ್ ವೈದ್ಯಕೀಯ ಬೋಧಕ ಆಸ್ಪತ್ರೆ ಇದೆ. ಈ ಆಸ್ಪತ್ರೆಯಲ್ಲಿ ಕಳೆದ 1 ತಿಂಗಳಲ್ಲಿ 2 ಪ್ರಕರಣಗಳು, ಅಂದ್ರೆ ಒಂದು ಮಕ್ಕಳ ಕಿಡ್ನಾಪ್ ಮತ್ತು ಮಕ್ಕಳ ಕಳ್ಳತನಕ್ಕೆ ಬಂದಂತ ವಿಚಾರವಾಗಿ 2 ಪ್ರಕರಣಗಳು ಈಗ ದಾಖಲಾಗಿರುವಂತದ್ದು ರಾಯಚೂರಿನ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ. ಜೂನ್ 22ಕ್ಕೆ ಒಂದು ಬಾಲಕ ಕಾಣೆಯಾಗ್ತಾನೆ. ಅವನು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಈಗ ಹೊಸದಾಗಿ ದಾಖಲಾಗಿರುವಂತದ್ದು ಮಹಿಳೆಯರ ವೇಷದಲ್ಲಿ, ಅಂದ್ರೆ ಪುರುಷರು ಸ್ತ್ರೀಯರ ವೇಷದಲ್ಲಿ ಸೀರೆಯನ್ನ ಉಟ್ಕೊಂಡು ಬಂದು ಮಕ್ಕಳನ್ನ ಕದಲಿಕ್ಕೆ ಪ್ರಯತ್ನ ಮಾಡಿರುವಂತದ್ದು. ಅದು ಸ್ವತಃ ಇಲ್ಲಿನ ಜನರು ಮತ್ತು ಹೋಮ್ ಗಾರ್ಡ್ ಗಳ ಕೈಗೆ ಸಿಕ್ಕಿ ಬಿದ್ದಿರುವಂತಹ ಘಟನೆ ಇಲ್ಲಿ ನಡೆದಿದೆ. ಹೀಗಾಗಿ ರಿಮ್ಸ್ ಹಾಸ್ಪಿಟಲ್ ಎಷ್ಟರ ಮಟ್ಟಿಗೆ ಇಲ್ಲಿ ಬರ್ತಕ್ಕಂತ ಬಡ ಹೆಣ್ಣು ಮಕ್ಕಳು, ಅಂದ್ರೆ ಬಾಣಂತಿಯರಿದ್ದಾರೆ ಮತ್ತು ಆ ಶಿಶುಗಳ ಒಂದು ರಕ್ಷಣೆಗೆ ಎಷ್ಟು ಮಟ್ಟಿಗೆ ಸೇಫ್ಟಿ ಇದೆ ಅನ್ನುವಂತ ಪ್ರಶ್ನೆ ಎದುರಾಗಿದೆ. ಈಗ ಏನು ಸಿಕ್ಕಾಕೊಂಡಿರುವಂತಹ ದೇವದುರ್ಗ ತಾಲೂಕಿನ ಶರಣಪ್ಪ ಅನ್ನುವಂತ ವ್ಯಕ್ತಿಯನ್ನು ಈಗಾಗಲೇ ಮಾರ್ಕೆಟ್ ಯಾರ್ಡ್ ಪೊಲೀಸರು ಅವನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಮತ್ತು ತಹಸೀಲ್ದಾರ್ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡಿರುವಂತದ್ದು. ಈಗಾಗಲೇ ಅವನು ತನ್ನ ತಪ್ಪೊಪ್ಪಿಗೆಯನ್ನು ಕೂಡ ಒಪ್ಕೊಂಡಿರುವಂತದ್ದು. ರೈಟ್, ಧನ್ಯವಾದ ವಿಜಯ್. ತಮ್ಮೆಲ್ಲ ಮಾಹಿತಿಗಾಗಿ ನೋಡ್ತಾ ಇದ್ದೀರಾ ನೀವು. ದುಡಿದು ತಿನ್ನೋದಕ್ಕೆ ಯೋಗ್ಯತೆ ಇರಲ್ಲ, ಯಾರದೋ ಮಕ್ಕಳನ್ನ ಎಷ್ಟೋ ಕನ್ಸಿಟ್ಕೊಂಡು ಏನೋ ಮಕ್ಕಳಾಗಿರುತ್ತೆ ಅವರಿಗೆ, ಆ ಮಕ್ಕಳನ್ನ ಕದ್ದೊಯ್ಯೋ ಕೆಲಸವನ್ನು ಇವ್ರು ಮಾಡ್ತಾ ಇದ್ರು.